ನಮಸ್ಕಾರ ಸ್ನೇಹಿತರೆ, ಫಾರ್ಮಸಿಸ್ಟ್ ಮಾಮ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದ ಪಾಠಗಳು ಕೇವಲ ಪುಸ್ತಕದಲ್ಲಿ ಇರುವುದಿಲ್ಲ, ಬದಲಾಗಿ ನಾವು ಅನುಭವಿಸುವ ನೋವು ಮತ್ತು ಪಶ್ಚಾತ್ತಾಪಗಳಲ್ಲಿ ಅಡಗಿರುತ್ತದೆ. ಇಂದು ನಾವು ಹೇಳ ಹೊರಟಿರುವ ಕತೆ ಪ್ರತಿಯೊಬ್ಬ ಗಂಡ ಹೆಂಡತಿ ಮತ್ತು ಪ್ರತಿಯೊಬ್ಬ ಮಗನೂ ಕೂಡ ಕಣ್ಣೀರು ಸುರಿಸುತ್ತಲೇ ಕೇಳುವಂತಹ ಜೀವನದ ಸತ್ಯದರ್ಶನ. ಈ ಮನಮಿಡಿಯುವ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಇಂತಹ ಅದ್ಭುತ ಕಥೆಗಳಿಗಾಗಿ ನಮ್ಮ ಫಾರ್ಮಸಿಸ್ಟ್ ಮಾಮ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇಂದಿನ ಈ ಕಥೆಯನ್ನು ಶುರು ಮಾಡೋಣ. ಸಂಬಂಧಗಳು ಗಾಜಿನಂತೆ, ಒಮ್ಮೆ ಬಿರುಕು ಬಿಟ್ಟರೆ ಅದನ್ನು ಮೊದಲಿನಂತೆ ಜೋಡಿಸುವುದು ಅಸಾಧ್ಯ. ಅದರಲ್ಲೂ ಅನುಮಾನ ಎಂಬ ವಿಷ ಸಂಸಾರದಲ್ಲಿ ಸೇರಿದರೆ ಎಂತಹ ಸುಂದರ ಬದುಕು ಕೂಡ ನರಕಕ್ಕಿಂತ ಕಡೆಯಾಗಿ ಬಿಡುತ್ತದೆ. ಸಮಯ ಸಾಯಂಕಾಲ 6 ಗಂಟೆ ಆಗಿತ್ತು. ಆನಂದ್ ತನ್ನ ಐಷಾರಾಮಿ ಕಚೇರಿಯಿಂದ ಮನೆಗೆ ಮರಳಿದ್ದ. ಹೈದರಾಬಾದ್ನ ಅತಿ ದೊಡ್ಡ ಕಂಪನಿಯಲ್ಲಿ ಉನ್ನತ ಅಧಿಕಾರಿಯಾಗಿದ್ದ ಆತನಿಗೆ ತನ್ನ ಹಣ, ಅಂತಸ್ತು ಮತ್ತು ಅಧಿಕಾರದ ಬಗ್ಗೆ ಅತೀವವಾದ ಗರ್ವವಿತ್ತು. ಆತ ತನ್ನ ಸುಂದರ ಮನೆಯ ಸೋಫಾದಲ್ಲಿ ಕುಳಿತು ವಿಶ್ರಮಿಸುತ್ತಿದ್ದಾಗ ಮೊಬೈಲ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಮೂಡಿದ ಆ ಹೆಸರನ್ನು ಕಂಡೊಡನೆ ಆನಂದ್ನ ಶ್ವಾಸ ಒಂದು ಕ್ಷಣ ನಿಂತಂತಾಯಿತು. ಅಲ್ಲಿ ಸ್ವಪ್ನ ಎಂಬ ಹೆಸರು ಮಿನುಗುತ್ತಿತ್ತು. 2 ವರ್ಷಗಳ ಹಿಂದೆ ಯಾರನ್ನು ತನ್ನ ಜೀವನದಿಂದಲೇ ಕಿತ್ತೆಸೆದಿದ್ದನೋ ಅದೇ ಸ್ವಪ್ನ ಇಂದು ಮತ್ತೆ ಫೋನ್ ಮಾಡುತ್ತಿದ್ದಾಳೆ. ಸಿಟ್ಟಿನಿಂದ ಆನಂದ್ ಫೋನ್ ಕಟ್ ಮಾಡಿದ. ಆದರೆ ಸ್ವಪ್ನ ಹಠ ಬಿಡದೆ ಮತ್ತೆ 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 ಫೋನ್ ಮಾಡುತ್ತಲೇ ಇದ್ದಳು. ಕೊನೆಗೆ ತಾಳ್ಮೆ ಕಳೆದುಕೊಂಡು ಫೋನ್ ಎತ್ತಿದ ಆನಂದ್. ನಿನಗೆ ಎಷ್ಟು ಧೈರ್ಯವಿದ್ದರೆ ನನಗೆ ಮತ್ತೆ ಫೋನ್ ಮಾಡುತ್ತೀಯಾ? ವಿಚ್ಛೇದನ ಪಡೆದ ಮೇಲೆ ನಮ್ಮ ಮಧ್ಯೆ ಯಾವುದೇ ಸಂಬಂಧ ಉಳಿದಿಲ್ಲ ಎಂದು ನಿನಗೆ ತಿಳಿದಿಲ್ಲವೇ ಎಂದು ಕಿರುಚಿದ. ಅದಕ್ಕೆ ಸ್ವಪ್ನ ಅತ್ಯಂತ ಶಾಂತವಾದ ಧ್ವನಿಯಲ್ಲಿ, ಆನಂದ್, ನನಗೆ ಗೊತ್ತು ನೀವು ನನ್ನನ್ನು ಎಷ್ಟು ದ್ವೇಷಿಸುತ್ತೀರಿ ಎಂದು. ಆದರೆ ನಾನು ಫೋನ್ ಮಾಡಿರುವುದು ನನ್ನ ಬಗ್ಗೆ ಹೇಳಿಕೊಳ್ಳಲಲ್ಲ, ಬದಲಾಗಿ ನಿಮ್ಮ ಹೆತ್ತ ತಾಯಿಯ ಬಗ್ಗೆ. ಒಮ್ಮೆ ತುಮಕೂರಿಗೆ ಬನ್ನಿ, ನಿಮಗೊಂದು ಸತ್ಯವನ್ನು ತೋರಿಸಬೇಕು. ಆಮೇಲೆ ನಾನು ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ಕಾಣಿಸಿಕೊಳ್ಳುವುದಿಲ್ಲ. ಇದು ಸತ್ಯ ಎಂದಳು. ಸ್ವಪ್ನಾಳ ಆ ಗಂಭೀರ ಮಾತು ಕೇಳಿ ಆನಂದ್ಗೆ ಒಳಗೊಳಗೆ ಏನೋ ಆತಂಕ ಶುರುವಾಯಿತು. ಮರುದಿನವೇ ಆತ ಹೈದರಾಬಾದ್ನಿಂದ ತುಮಕೂರಿಗೆ ಪ್ರಯಾಣ ಬೆಳೆಸಿದ. ಪ್ರಯಾಣದ ಉದ್ದಕ್ಕೂ ಆತನಿಗೆ ಹಳೆಯ ನೆನಪುಗಳು ಕಾಡಿದವು. ಸ್ವಪ್ನ ಮತ್ತು ಆನಂದ್ ಎಷ್ಟೊಂದು ಪ್ರೀತಿಸಿ ಮದುವೆಯಾಗಿದ್ದರು. ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಸ್ವಪ್ನಾಳ ತಂದೆ ತೀರಿ ಹೋದರು. ಅವಳ ತಾಯಿ ಮನೆಯಲ್ಲಿ ಒಬ್ಬಂಟಿಯಾಗಿದ್ದರು. ತಾಯಿಯ ತೀವ್ರ ಅನಾರೋಗ್ಯದ ಕಾರಣ ಸ್ವಪ್ನ ಪದೇ ಪದೇ ತವರು ಮನೆಗೆ ಹೋಗಿ ಆರೈಕೆ ಮಾಡಬೇಕಾಗಿತ್ತು. ಆ ಸಮಯದಲ್ಲಿ ಅವರ ನೆರೆಯವನಾದ ರವಿ ಎಂಬುವವನು ಸ್ವಪ್ನಾಳಿಗೆ ಒಬ್ಬ ಸ್ವಂತ ಅಣ್ಣನಂತೆ ಸಹಾಯ ಮಾಡುತ್ತಿದ್ದ. ಆಸ್ಪತ್ರೆಗೆ ಸೇರಿಸುವುದು, ಮದ್ದುಗಳನ್ನು ತರುವುದು, ಹೀಗೆ ಪ್ರತಿಯೊಂದು ಕೆಲಸದಲ್ಲೂ ರವಿ ಜೊತೆಗಿದ್ದ. ಆದರೆ ಈ ರವಿಯ ಸಹಾಯವನ್ನೇ ಆನಂದ್ ತನ್ನ ಸಂಕುಚಿತ ಬುದ್ಧಿಯಿಂದ ಅನುಮಾನದ ಕಣ್ಣಿನಿಂದ ನೋಡಲಾರಂಭಿಸಿದ. ಒಬ್ಬ ಪರಪುರುಷ ರಾತ್ರಿ ವೇಳೆಯಲ್ಲಿ ನಿನ್ನ ಮನೆಗೆ ಏಕೆ ಬರುತ್ತಾನೆ ಎಂದು ಅನುಮಾನದ ಕಿಚ್ಚು ಹಚ್ಚಿಕೊಂಡ. ರವಿ ಮತ್ತು ಸ್ವಪ್ನ ಅಣ್ಣ ತಂಗಿಯರಂತೆ ಪವಿತ್ರ ಬಾಂಧವ್ಯ ಹೊಂದಿದ್ದರೂ ಆನಂದ್ನ ಪುರುಷ ಅಹಂಕಾರ ಆ ಸತ್ಯವನ್ನು ಒಪ್ಪಲು ತಯಾರಿರಲಿಲ್ಲ. ಒಂದು ದಿನ ಮಾತಿಗೆ ಮಾತು ಬೆಳೆದು ಸ್ವಪ್ನಾಳ ಚಾರಿತ್ರಕ್ಕೆ ಮಸಿ ಬಳಿದು ಅವಳನ್ನು ಅನಾಥೆಯನ್ನಾಗಿ ಮಾಡಿ ಮನೆಯಿಂದ ಹೊರಹಾಕಿದ. ತುಮಕೂರು ತಲುಪಿದ ಆನಂದ್ ಸ್ವಪ್ನ ಕಳುಹಿಸಿದ ವಿಳಾಸಕ್ಕೆ ಹೋದಾಗ ಆತನಿಗೆ ದಿಗ್ಭ್ರಮೆಯಾಯಿತು. ಅದು ಒಂದು ದೊಡ್ಡ ಬಂಗಲೆಯಾಗಿತ್ತು. ಅಲ್ಲಿ ಸ್ವಪ್ನ ಕಿಚನ್ಸ್ ಎಂಬ ದೊಡ್ಡ ಬೋರ್ಡ್ ರಾರಾಜಿಸುತ್ತಿತ್ತು. ಸ್ವಪ್ನ ಈಗ ಅಬಲೆಯಾಗಿ ಉಳಿದಿರಲಿಲ್ಲ, ಬದಲಾಗಿ ನೂರಾರು ಜನರಿಗೆ ಕೆಲಸ ನೀಡಿ ಅನ್ನ ಹಾಕುವ ಯಶಸ್ವಿ ಉದ್ಯೋಗಿಯಾಗಿದ್ದಳು. ಆನಂದನ್ನು ಕಂಡ ಸ್ವಪ್ನ ಮುಖದಲ್ಲಿ ಯಾವುದೇ ದ್ವೇಷವಿರಲಿಲ್ಲ. ಆಕೆ ಕೇವಲ ಬನ್ನಿ ಆನಂದ್, ಮಹಡಿಗೆ ಹೋಗೋಣ ಎಂದು ಸದ್ದಿಲ್ಲದೆ ಕರೆದೊಯ್ದಳು. ಮಹಡಿಯ ಒಂದು ಕೋಣೆಯ ಬಾಗಿಲು ತೆರೆದ. ಆನಂದ್ಗೆ ಆ ಕ್ಷಣ ಕಣ್ಣುಗಳೇ ಕತ್ತಲಾದಂತಾಯಿತು. ಅಲ್ಲಿ ಮಂಚದ ಮೇಲೆ ಅಸ್ಥಿ ಪಂಜರದಂತೆ ಸುಕ್ಕಿ ಹೋದ ಮುಖದೊಂದಿಗೆ ಮಲಗಿದ್ದ ಆ ವೃದ್ಧೆ ಮತ್ಯಾರೂ ಅಲ್ಲ, ಆನಂದ್ನ ಹೆತ್ತ ತಾಯಿ ಮೀನಾಕ್ಷಮ್ಮ.
ಆನಂದ್ ತನ್ನ ತಾಯಿಯನ್ನು ತನ್ನ ಅಣ್ಣನ ಮನೆಯಲ್ಲಿ ಸುರಕ್ಷಿತವಾಗಿದ್ದಾಳೆ ಎಂದು ನಂಬಿ ಬಿಟ್ಟು ಬಂದಿದ್ದ. ಆದರೆ ಆನಂದ್ನ ಅಣ್ಣ ಮತ್ತು ಅತ್ತೆ ಆ ತಾಯಿಯನ್ನು ಕೇವಲ ಹೊರೆ ಎಂದು ಭಾವಿಸಿದ್ದರು. ಮಗ ವಿದೇಶಕ್ಕೆ ಹೋದಾಗ ಅತ್ತೆಯನ್ನು ಮನೆಯಿಂದ ಹೊರಹಾಕಿ ವೃದ್ಧಾಶ್ರಮಕ್ಕೆ ತಳ್ಳಿದರು. ಆ ವೃದ್ಧಾಶ್ರಮದವರು ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳದೆ ಹಿಂಸಿಸಿದ್ದರಿಂದ ಅಲ್ಲಿಂದ ತಪ್ಪಿಸಿಕೊಂಡು ಬಂದ ತಾಯಿ ಬೀದಿಯಲ್ಲಿ ಭಿಕ್ಷುಕರ ಜೊತೆ ಹಸಿವಿನಿಂದ ಅಲೆಯುತ್ತಿದ್ದರು. ಅಂತಹ ದಯನೀಯ ಸ್ಥಿತಿಯಲ್ಲಿದ್ದ ತನ್ನ ಅತ್ತೆಯನ್ನು ಗುರುತಿಸಿದ ಸ್ವಪ್ನ ಅವರನ್ನು ಗೌರವದಿಂದ ಮನೆಗೆ ಕರೆತಂದು ಕಳೆದ 2 ತಿಂಗಳಿನಿಂದ ಒಬ್ಬ ಮಗಳಿಗಿಂತ ಹೆಚ್ಚಾಗಿ ಸೇವೆ ಮಾಡುತ್ತಿದ್ದಳು. ತನ್ನ ತಾಯಿಯು ಆ ನಿಕೃಷ್ಟ ಸ್ಥಿತಿಯನ್ನು ಕಂಡು ಆನಂದ್ ಕಿರುಚುತ್ತಾ ತಾಯಿಯ ಕಾಲು ಹಿಡಿದುಕೊಂಡು ಅತ್ತ. ಅಮ್ಮ, ನಿನ್ನನ್ನು ಅಣ್ಣ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂದುಕೊಂಡಿದ್ದೆ. ನನ್ನನ್ನು ಕ್ಷಮಿಸಿಬಿಡು ಎಂದು ಮಗುವಿನಂತೆ ಹಲುಬಿದ. ಆಗ ತಾಯಿ ಕಣ್ಣೀರು ಹಾಕುತ್ತಾ, ಮಗನೇ, ನಿನ್ನ ರಕ್ತದ ಸಂಬಂಧಿಗಳೇ ನನ್ನನ್ನು ಬೀದಿಗೆ ತಳ್ಳಿದಾಗ ನೀನು ಮನೆಯಿಂದ ಹೊರಹಾಕಿದ ಈ ಸ್ವಪ್ನ ನನಗೆ ಮಗಳಾಗಿ ಆಸರೆಯಾದಳು. ನೀನು ಯಾವ ಹೆಣ್ಣಿನ ಚಾರಿತ್ರ್ಯವನ್ನು ಅನುಮಾನಿಸಿ ಹೊರಹಾಕಿದ್ದೆಯೋ ಅದೇ ಹೆಣ್ಣು ಇಂದು ನಿನ್ನ ತಾಯಿಯ ಪ್ರಾಣ ಉಳಿಸಿದ್ದಾಳೆ. ಅವಳು ಮತ್ತು ರವಿ ಇಲ್ಲದಿದ್ದರೆ ನಾನು ಇಷ್ಟೊತ್ತಿಗೆ ಸ್ಮಶಾನ ಸೇರುತ್ತಿದ್ದೆ ಎಂದರು. ರವಿಯು ಅಂದು ಸ್ವಪ್ನಾಳಿಗೆ ಕೇವಲ ಅವಳ ತಾಯಿಯ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತಿದ್ದ ಎಂಬ ನಗ್ನ ಸತ್ಯ ಈಗ ಆನಂದ್ಗೆ ಚಾಟಿಯಿಂದ ಹೊಡೆದಂತೆ ಅರಿವಾಯಿತು. ಆನಂದ್ ತನ್ನ ಮಹಾಪಾಪವನ್ನು ಅರಿತು ಸ್ವಪ್ನಾಳ ಎದುರು ಕೈ ಮುಗಿದು ನಿಂತ. ಆಕೆಯ ಕಾಲಿಗೆ ಬಿದ್ದು ಕಣ್ಣೀರಿನಿಂದ ಕ್ಷಮೆ ಯಾಚಿಸಿದ. ಸ್ವಪ್ನ, ನಾನು ಅಹಂಕಾರದ ಕುರುಡುತನದಲ್ಲಿದ್ದೆ. ದೇವತೆಯಂತಿರುವ ನಿನ್ನನ್ನು ನೋಯಿಸಿದೆ. ನನ್ನನ್ನು ಕ್ಷಮಿಸು ಎಂದು ಬೇಡಿದ. ಸ್ವಪ್ನ ಕಠಿಣವಾಗಿದ್ದರೂ ಅವಳ ಕಣ್ಣಲ್ಲೂ ನೀರಿತ್ತು. ಆನಂದ್, ನಾನು ಅತ್ತೆಯನ್ನು ಕಾಪಾಡಿದ್ದು ನಿಮ್ಮ ಮೇಲಿನ ಪ್ರೀತಿಯಿಂದಲ್ಲ, ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿಗೆ ನೀಡಿದ ಮಾನವೀಯತೆಯಿಂದ. ನೀವು ಮಾಡಿದ ಅವಮಾನಕ್ಕೆ ಕಾಲವೊಂದೇ ಚಿಕಿತ್ಸೆ ನೀಡಬೇಕು ಎಂದಳು. ಆ ದಿನದ ನಂತರ ಆನಂದ್ ತನ್ನ ಹೈದರಾಬಾದ್ನ ಐಷಾರಾಮಿ ಜೀವನವನ್ನು ತೊರೆದುಬಿಟ್ಟು ತುಮಕೂರಿನಲ್ಲೇ ಉಳಿದು ತನ್ನ ತಾಯಿಯ ಸೇವೆಯಲ್ಲಿ ತೊಡಗಿಕೊಂಡ. ತನ್ನ ಅಹಂಕಾರವನ್ನೆಲ್ಲ ಕಳೆದುಕೊಂಡು ಮಗುವಿನಂತೆ ಬದಲಾದ ಆತನ ಪಶ್ಚಾತ್ತಾಪವನ್ನು ಕಂಡ ಸ್ವಪ್ನಾಗೆ ಕೊನೆಯಲ್ಲಿ ಆತನಿಗೆ ಕ್ಷಮೆಯ ಹಸ್ತ ಚಾಚಿದಳು. ಹೀಗೆ ಇವರ ಕಥೆಯು ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಈ ಕಥೆಯು ನಮಗೆ ನೀಡುವ ಪಾಠವೊಂದೇ: ಸಂಬಂಧಗಳಲ್ಲಿ ಅನುಮಾನ ಎಂಬ ಬೆಂಕಿ ಸುಂದರ ಬದುಕನ್ನೇ ಸುಟ್ಟು ಬೂದಿ ಮಾಡುತ್ತದೆ. ಸಂಬಂಧಗಳನ್ನು ಬೆಳೆಸಲು ವರ್ಷಗಳು ಬೇಕು, ಆದರೆ ಅದನ್ನು ಕಳೆದುಕೊಳ್ಳಲು ಒಂದು ಕ್ಷಣದ ಸಿಟ್ಟು ಮತ್ತು ಅನುಮಾನ ಸಾಕು. ಹೆತ್ತವರನ್ನು ಯಾವತ್ತೂ ಹೊರೆ ಎಂದು ಭಾವಿಸಬೇಡಿ, ಏಕೆಂದರೆ ಅವರು ಇಲ್ಲದಿದ್ದರೆ ನೀವು ಇರುತ್ತಿರಲಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಆನಂದ್ ತನ್ನ ಅನುಮಾನದಿಂದ ಎಂತಹ ದೊಡ್ಡ ತಪ್ಪು ಮಾಡಿದ್ದ ಎಂದು. ಈ ಕತೆ ನಿಮ್ಮ ಹೃದಯಕ್ಕೆ ಮುಟ್ಟಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲೂ ಇಂತಹ ಘಟನೆಗಳು ನಡೆದಿದ್ದರೆ ಅಥವಾ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರೀತಿಯ ಬೆಂಬಲ ನಮಗೆ ಸದಾ ಇರಲಿ. ಇಂತಹ ಇನ್ನಷ್ಟು ಮನಮಿಡಿಯುವ ಜೀವನ ಸತ್ಯದ ಕಥೆಗಳಿಗಾಗಿ ಈಗಲೇ ಫಾರ್ಮಸಿಸ್ಟ್ ಮಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಸುಂದರ ಕಥೆಯೊಂದಿಗೆ ಭೇಟಿಯಾಗೋಣ.